ಪ್ರಾಚೀನ ಭಾರತದ ಚಲನಶೀಲ, ಬುದ್ಧಿವಂತ ಮತ್ತು ಧರ್ಮಾತ್ಮನಾದ ರಾಜನ ಹೆಸರು ವಿಕ್ರಮಾದಿತ್ಯ. ಅವನು ತನ್ನ ತೀಕ್ಷ್ಣ ಬುದ್ಧಿ, ಅಪಾರ ಶಕ್ತಿ ಮತ್ತು ನ್ಯಾಯಪ್ರಿಯತೆಯಿಂದ ಜನರ ಹೃದಯದಲ್ಲಿ ಅಪ್ರತಿಮ ಸ್ಥಾನ ಪಡೆದಿದ್ದ. ಅವನ ಆಳ್ವಿಕೆಯು ಜ್ಞಾನದ ಬೆಳಕಿನಿಂದ ತೇಜಸ್ವಿಯಾಗಿತ್ತು ಮತ್ತು ಅವನು ಸಹಾಯಕ್ಕಾಗಿ ಬರುವ ಪ್ರತಿ ಪ್ರಜೆಯ ಸಂಕಟಕ್ಕೆ ಸ್ಪಂದಿಸುತ್ತಿದ್ದ. ಒಂದು ದಿನ ವಿಕ್ರಮಾದಿತ್ಯ ತನ್ನ ಅರಮನೆಯ ದರ್ಶನ ಸಭೆಯಲ್ಲಿ ಕೂರಿದ್ದಾಗ ಒಂದು ವಿಚಿತ್ರದ ಘಟನೆಯಾಗುತ್ತದೆ. ಒಂದು ಸನ್ಯಾಸಿ ರಾಜನ ಬಳಿಗೆ ಬಂದು, ಮಹಾರಾಜ, ನಿನ್ನ ಬುದ್ಧಿ ಮತ್ತು ಧರ್ಮಪ್ರಿಯತೆ ನನಗೆ ತಿಳಿದಿದೆ. ಆದರೆ ಒಂದು ದೊಡ್ಡ ಅಪಾಯ ನಿನ್ನ ರಾಜ್ಯವನ್ನು ಆವರಿಸುತ್ತಿದೆ. ಕಾಲನಕ್ಷತ್ರದ ಪ್ರಭಾವದಿಂದ ನಿನ್ನ ರಾಜ್ಯದ ಮೇಲೆಯೇ ಶಾಪವಿದೆ. ಅದನ್ನು ನಿವಾರಿಸಲು ನಿನಗೆ ಒಂದು ಮಹಾನ್ ಸಾಹಸಕ್ಕೆ ಹೋಗಬೇಕಾಗಿದೆ ಎಂದು ಹೇಳುತ್ತಾನೆ. ನೀನು ಹೋಗಬೇಕಾದ ಸ್ಥಳವು ಶಕ್ತಿಸ್ಥಳ, ಪವಿತ್ರ ಪರ್ವತದ ಶಿಖರದಲ್ಲಿ ನೆಲೆಗೊಂಡಿರುವ ದೇವಾಲಯ. ಅಲ್ಲಿ ಸುಪ್ತವಾದ ಅಶ್ವತ್ಥ ಮರದ ಆಶೀರ್ವಾದದಿಂದ ರಾಜ್ಯವನ್ನು ಶಾಪದಿಂದ ಮುಕ್ತಗೊಳಿಸಬಹುದು. ಆದರೆ ಈ ಸಾಹಸ ಸುಲಭವಲ್ಲ, ಅದು ಭಯಾನಕ ದೆವ್ವಗಳಿಂದ ರಕ್ಷಿತವಾಗಿದೆ. ವಿಕ್ರಮಾದಿತ್ಯ, ನಾನು ನನ್ನ ಪ್ರಜೆಯೊಂದಿಗಿರುವ ಧರ್ಮದ ಬಂಧನವನ್ನು ಉಳಿಸಲು ಸಿದ್ಧನಿದ್ದೇನೆ. ಯಾವ ಶಕ್ತಿ, ಯಾವ ರಾಕ್ಷಸನಾದರೂ ನನ್ನ ಮಾರ್ಗವನ್ನು ತಡೆದು ನಿಲ್ಲಿಸಲಾಗದು ಎಂದು ಹೇಳುತ್ತಾನೆ. ಅವನ ಪಥವು ಅಪಾಯಗಳಿಂದ ತುಂಬಿರುತ್ತದೆ. ಕತ್ತಲೆಯ ಕಾಡು, ಬಿಸಿಯಾದ ಮರುಭೂಮಿ ಮತ್ತು ಅನೇಕ ರಹಸ್ಯಪೂರ್ಣ ಸ್ಥಳಗಳಲ್ಲಿ ಹಾದುಹೋಗಬೇಕಾಗುತ್ತದೆ. ಈ ವೇಳೆ ಅವನ ದೈವಿಕ ಶಕ್ತಿ ಮತ್ತು ಬುದ್ಧಿ ಅವನಿಗೆ ಅಡ್ಡಿ ಬಂದ ತೊಂದರೆಗಳನ್ನು ಜಯಿಸಲು ಸಹಾಯ ಮಾಡುತ್ತವೆ. ಅವನು ಶಕ್ತಿಸ್ಥಳಕ್ಕೆ ತಲುಪಿದಾಗ ಅವನ ಮುಂದೆ ಮಹಾರಾಕ್ಷಸ ವಿರೂಪಾಕ್ಷ ಕಾಣಿಸಿಕೊಳ್ಳುತ್ತಾನೆ. ಈ ರಾಕ್ಷಸನು ಯಾವುದೇ ಶಸ್ತ್ರಾಸ್ತ್ರದಿಂದ ಹಾನಿಯಾಗದ ಶಾಪದಿಂದ ರಕ್ಷಿತನಾಗಿದ್ದ. ಆದರೆ ವಿಕ್ರಮಾದಿತ್ಯನ ಬುದ್ಧಿ ಮತ್ತು ಶಾಂತಿಯುತ ಮಾತುಗಳಿಂದ ವಿರೂಪಾಕ್ಷನು ತಮಗಾಗಿರುವ ಶಾಪದ ಹಿಂದಿನ ಕಹಿ ಸತ್ಯವನ್ನು ಹೇಳುತ್ತಾನೆ. ವಿಕ್ರಮಾದಿತ್ಯನು ವಿರೂಪಾಕ್ಷನೊಂದಿಗೆ ದೈವಶಕ್ತಿ ಮತ್ತು ಸತ್ಯದ ಬಳಕೆಯು ಹೇಗೆ ಶಾಪವನ್ನು ಮುಕ್ತಗೊಳಿಸಬಹುದು ಎಂದು ಸಮರ್ಥವಾಗಿ ಸಮಜಾಯಿಷಿ ಮಾಡುತ್ತಾನೆ. ಕೊನೆಗೆ ವಿರೂಪಾಕ್ಷನು ವಿಕ್ರಮಾದಿತ್ಯನ ಧರ್ಮವನ್ನು ಅರಿತು ದೇವಾಲಯದ ಮಾರ್ಗವನ್ನು ತೆರೆಯುತ್ತಾನೆ. ವಿಕ್ರಮಾದಿತ್ಯನು ಅಶ್ವತ್ಥಮರ ಹತ್ತಿ ವಿಶೇಷ ಯಜ್ಞವನ್ನು ನೆರವೇರಿಸುತ್ತಾನೆ. ಈ ಯಜ್ಞದ ಮೂಲಕ ಆ ದೆವ್ವಗಳ ಶಕ್ತಿ ಕಳೆದುಹೋಗುತ್ತದೆ ಮತ್ತು ರಾಜ್ಯವು ಶಾಪದಿಂದ ಮುಕ್ತವಾಗುತ್ತದೆ. ರಾಜ್ಯಕ್ಕೆ ಮರಳಿದ ವಿಕ್ರಮಾದಿತ್ಯನು ತಮ್ಮ ಪ್ರಜೆಗಳಿಗೆ ಸತ್ಯ, ಧರ್ಮ ಮತ್ತು ಶಾಂತಿಯು ಯಾವ ಶಕ್ತಿಯನ್ನು ಕೂಡ ಬಿಡುವುದಿಲ್ಲ. ನೀವು ಯಾವ ಸಂಕಟದಲ್ಲಿದ್ರೂ ಧರ್ಮದ ಮಾರ್ಗವನ್ನು ಬಿಡಬೇಡಿ ಎಂದು ಘೋಷಿಸುತ್ತಾರೆ.